ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಏನಿಗದಲ್ಲೇ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡದ ಉದ್ಘಾಟನೆಗೆ ಆಗಮಿಸಿದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ BN ರವಿಕುಮಾರ್. ಚೇಳೂರು ತಾಲೂಕಿನ ಚಿಲಕಲನೆರಪು ಹೋಬಳಿ ಏನಿಗದಲ್ಲೇ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡದ ಉದ್ಘಾಟನೆಗೆ ಶಾಸಕ BN ರವಿಕುಮಾರ್ ಅವರು ಆಗಮಿಸಿದಾಗ ಡೇರಿ ಅಧ್ಯಕ್ಷರಾದ C ರಾಮರೆಡ್ಡಿರವರು, ಉಪಾಧ್ಯಕ್ಷರಾದ ತಲಾರಿ ಪ್ರಕಾಶ್ ಹಾಗೂ ನಿರ್ದೇಶಕರು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿದರು. ಉದ್ಘಾಟನೆ ನಂತರ ಮಾತನಾಡಿದ ಶಾಸಕರು, ಗ್ರಾಮೀಣ ಭಾಗದಲ್ಲಿ ಹಾಲು ಉತ್ಪಾದಕರು ಬಹಳ ಸಂಕಷ್ಟದಲ್ಲಿದ್ದು ಸರ್ಕಾರ ಹಾಲಿಗೆ ಪ್ರತಿ ಲೀಟರ್ಗೆ 5 ರು ಪ್ರೋತ್ಸಾಹಧನ ನೀಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ 10 ರು ಪ್ರೋತ್ಸಾಹಧನ ನೀಡಬೇಕೆಂದು ಸಚಿವರ ಗಮನಕ್ಕೆ ತರಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ನಿರ್ದೇಶಕ YB ಅಶ್ವಥ್ ನಾರಾಯಣ, ಒಕ್ಕೂಟದ ವ್ಯವಸ್ಥಾಪಕರಾದ ಗಂಗಾಧರ್ ಶ್ರೀನಿವಾಸ ರೆಡ್ಡಿ, ಡಾಕ್ಟರ್ ಮಹೇಶ್ ಸೇರಿದಂತೆ SMS ಶ್ರೀನಿವಾಸ್ ಮೇಲೂರು, ತಾದೂರು ರಘು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತಿತರರು ಹಾಜರಿದ್ದರು. ಈ ದಿನ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಲಕಲನೆರಪು ಹೋಬಳಿಯ ಏನಿಗದಳ್ಳಿ ಗ್ರಾಮದಲ್ಲಿ ಏನಿಗದಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಒಂದು ಆಶ್ರಯದಲ್ಲಿ ಈ ದಿನ ಏನಿಗದಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಕಟ್ಟಡವನ್ನು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿರಿ, ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಏನಿವತ್ತು ಈ ಒಂದು ಕಟ್ಟಡ ಉದ್ಘಾಟನೆ ಆಗಬೇಕಾದ್ರೆ ಮುಖ್ಯವಾಗಿ ಇದರ ಒಂದು ಶ್ರಮ, ಇದರ ಒಂದು ಪ್ರತಿಫಲ, ಇದರ ಒಂದು ದುಡಿಮೆ ಈ ಒಂದು ಗ್ರಾಮದ ಹಾಲು ಉತ್ಪಾದಕರು ಕಲಿಸ್ಬೇಕಂತ ನಾನು ಈ ಸಂದರ್ಭದಲ್ಲಿ ಏನಿವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಹೈನುಗಾರಿಕೆ ಮಾಡ್ತಕ್ಕಂಥ ರೈತರು ಇವತ್ತು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಇವತ್ತು ಹಾಲು ಉತ್ಪಾದನೆ ಆಗ್ತಕ್ಕಂಥ ದರಕ್ಕೂ ಒಕ್ಕೂಟಕ್ಕೆ ಗೊತ್ತಾಗ್ತಕ್ಕಂಥ ದರಕ್ಕೂ ಇವತ್ತು ಭಾಳಷ್ಟು ಇವತ್ತು ಹಾಲು ಉತ್ಪಾದಕರು ಆರ್ಥಿಕವಾಗಿ ಇವತ್ತು ತೊಂದರೆಯನ್ನು ಅನುಭವಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಇವತ್ತು 1 ಲೀಟ್ರಿಗೆ 5 ರೂಪಾಯಿ ಸರ್ಕಾರ ಪ್ರೋತ್ಸಾಹಧನ ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಹಾಲು ಉತ್ಪಾದಕರಿಗೆ 1 ಲೀಟ್ರಿಗೆ 10 ರೂಪಾಯಿ ಪ್ರೋತ್ಸಾಹಧನ ಸರ್ಕಾರದಿಂದ ಕೊಡಬೇಕಂತೇಳಿ ಸುಮಾರು ಬಾರಿ ನಾನು ಸರ್ಕಾರ ಗಮನ ತಂದಿದ್ದೀನಿ. ಮುಂದೆ ಇವತ್ತು ನಾನು ಒಬ್ಬ ರೈತನಾಗಿ ಇವತ್ತು ನಾನು ಒಬ್ಬ ಹಾಲು ಉತ್ಪಾದಕನಾಗಿ ಹೇಳ್ತಾ ಇದ್ದೀನಿ. ಇವತ್ತು ರೈತರು ನಮ್ಮ ರಾಜ್ಯದಲ್ಲಿ ಇವತ್ತು ಸುಮಾರು 7 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ರಾಜ್ಯ. ಆದರೆ ನಮ್ಮದು ಹಾಲು ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು ಪ್ರತಿದಿನ 1 ಕೋಟಿ 5 ಲಕ್ಷ ಲೀಟರ್ ಉತ್ಪಾದನೆ ಆಗ್ತಾಯಿದೆ. ಇದು ಡಾಕ್ಟರ್ಗಳು ವರದಿ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ 250 300 ml ಪ್ರತಿದಿನ ಹಾಲು ಬೇಕನ್ನೋವಂಥದ್ದು ಗಮನದಲ್ಲಿದ್ದಾಗ ಹಾಲು ಉತ್ಪಾದನೆ ಆಗಬೇಕಾದ್ರೆ ಸರ್ಕಾರದಿಂದ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಾಗ ಹಾಲು ಉತ್ಪಾದನೆ ಹೆಚ್ಚಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಗಮನ ತರ್ತಾ ಇವತ್ತು ಈ ಭಾಗದ ಎಲ್ಲರೂ ಸೇರಿ ಇವತ್ತು ನಮ್ಮ ಕೋಲಾರ ಹಾಲು ನಿರ್ದೇಶಕರಾದಂಥ ಬಾಬಣ್ಣವರು, ಗ್ರಾಮದ ಎಲ್ಲ ನಮ್ಮ ಹಿರಿಯರು, ಚಿನ್ನಪೇಟೆ ಹಾಲು ಒಕ್ಕೂಟದ ಕಡೆಯಿಂದ ಸಹ ಈ ಒಂದು ಮಹಿಳೆಯರಿಗೆ 7 ಲಕ್ಷ ಒಕ್ಕೂಟದಿಂದ ಹಣವನ್ನು ಕೊಟ್ಟಿದ್ದಾರೆ. ಮುಂದೆ ಈ ಒಂದು ಹಾಲು ಉತ್ಪಾದನೆ ಹೆಚ್ಚಾಗಬೇಕಂತ
ಅಂತೇಳಿ ನಾವು ಪ್ರಾಮಾಣಿಕತೆ ಕೆಲಸ ಮಾಡಿದ್ದೀವಿ. ಒಟ್ಟಾರೆ ಈ ಸಂದರ್ಭದಲ್ಲಿ ನಾವು ಹೇಳ್ತಕ್ಕಂಥದ್ದು ಹಾಲು ಉತ್ಪಾದಕರ ಅಧ್ಯಕ್ಷರಿಗೂ ಮತ್ತು ನಿರ್ದೇಶಕರ ಗಮನ ತರ್ತಕ್ಕಂಥದ್ದು ತಾವು ಹೆಚ್ಚಿನ ಆದ್ಯತೆಯನ್ನು ಹಾಲು ಉತ್ಪಾದಕರು ಕೊಡಬೇಕು, ಹೆಚ್ಚಿನ ಬೋನಸನ್ನು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಅವರು ಗಮನ ತರ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಕ್ಕಂಥ ಎಲ್ಲರೂ ಹೊಂದಿಸ್ತಾರೆ.